ಉತ್ತರ ಕರ್ನಾಟಕದ ಕಡೆ 2 ದಿವಸ ಹೋಗ್ತಾರೆ. ಅವತ್ತ ಯಾವ ಶಾಸಕರು ವಿಧಾನಸಭೆಗೆ ಈಗ ಕೋರಮ್ ಸಹಿತ ಆಗೋದು 8-10 ಶಾಸಕರು ಇರ್ತಾರೆ, ಒಬ್ರಿಬ್ಬರು ಮಂತ್ರಿ ಇರ್ತಾರೆ. ಸುಮ್ ಕಾಟಾಚಾರಕ್ಕೆ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರೆ. ಅದೇ ಹಳ್ಳಿ ಅವ್ರ ಬಳಿ ರೆಡಿಮೇಡ್ ಉತ್ತರ ಇರ್ತದೆ, ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರೆ. ಅದಕ್ಕೆ ಸೋಮವಾರ ನಮ್ಗೆ ಸ್ಟಾರ್ಟ್ ಆಗ್ತದೆ. ಸೋಮವಾರನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ 2 ತಾಸು ಏನು ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡ್ತೀವಿ. ನಾವು ಭಾಳಷ್ಟು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ನಮ್ಗೆ 524.25 ಹೈಟ್ ಆಗಬೇಕು. ಸುಮಾರು ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ನಮ್ಗೆ ರೊಕ್ಕ ಬೇಕು. ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ. ಅಲ್ಲಿದಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು 2,13,000 ಉದ್ಯೋಗಗಳು ಈ ರಾಜ್ಯದಲ್ಲಿ ಖಾಲಿ ಅದಾವು. ಅವನ್ನ ನೇಮಕಾತಿ ಮಾಡ್ಕೊತದ್ದು ಆಗ್ತಾಯಿಲ್ಲ. ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ, ಇದನ್ನು ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ. ಅವರಿಂದ ದಿನ ಏನೂ ಉತ್ತರ ಬಂದಿಲ್ಲ. ನಾನು ಅದು ತಗೋತೀನಿ ಅಂತ. ನಾಳೆ ಮೊದಲ ದಿವಸವೇ ನಾನು ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ, ಅವಕಾಶ ಕೊಡಲಿಕ್ಕೆ ನಾನು ಧರಣಿ ಪ್ರಾರಂಭ ಮಾಡ್ತೀನಿ.